ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಅವರು ಹೇಳಿರೋದು ಏನಂತಂದರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ 11 ಲಕ್ಷ BPL ಕಾರ್ಡು ರದ್ದು ಮಾಡಿದೆ ಅಂತ. ಇದು ಹೌದಾ ಸರ್? ನಾವು ಹಣ ಸಫಿಷಿಯೆಂಟಾಗಿ ಒದಗಿಸ್ಕೊಂಡಿದ್ದೀವಿ, ಹಣದ ಕೊರತೆ ಇಲ್ಲ. ನಾವು ಪರಿಷ್ಕರಣೆ ಮಾಡಿದಾಗ ಕಾರ್ಡುಗಳು ಅಂದರೆ BPL ಅಲ್ಲದೇ ಇರೋರು ಆ ಪರಿಷ್ಕರಣೆಯಲ್ಲಿ ಬಂದಂಥದ್ದನ್ನು APLಗೆ ಹಾಕ್ತೀವಿ. APL ಅಲ್ಲಿ ಇರ್ತಾರೆ, ಅವ್ರನ್ನ ರದ್ದು ಮಾಡೋದಿಲ್ಲ. BPL ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡೋದಕ್ಕೆ ತೊಂದರೆ ಇಲ್ಲ, ಹಣ ಇದೆ. APL ಇರೋರು ನಾವು ಮೊದಲಿನಿಂದ APL ಅವರು ಇದ್ದಾರೆ. ಹಿಂದೆ APL ಅವರು ಕೂಡ ನಾವು ಸಬ್ಸಿಡಿ ರೇಟಲ್ಲಿ ಕೊಡ್ತಾಯಿದ್ವಿ. ಅದನ್ನು ಹೆಚ್ಚಿನ ಜನ ತಗೊಳ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ಸದ್ಯಕ್ಕೆ APLಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ APL ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋದು, ನಾವು ಖಂಡಿತ ಕೊಡ್ತೀವಿ. ಪರಿಷ್ಕರಣೆ ಆದಮೇಲೆ APL ಅವ್ರಿಗೆ ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಯಾವ ಕಾರ್ಡು ರದ್ದಾಗಿಲ್ಲ. ಕೆಲವು ಮಾಧ್ಯಮದವರು ಹೇಳಿದ್ದಾರೆ APL ಕಾರ್ಡು ಒಂದು ಕೂಡ ರದ್ದಾಗಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸ್ಲಿಕ್ಕೆ ಆಗದೇ ಇದ್ದ ಕಾರಣ ಈ 11 ಲಕ್ಷ ಇದನ್ನು ಇದು ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕೇರಳ ಆಗ್ಬೋದು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾರ್ಡ್ಗಳಿದೆ. ನಾವು 6.5 ಕೋಟಿ ಜನ ಇದ್ದರೆ 4.5 ಕೋಟಿ ಕೊಡ್ತಾಯಿದ್ದೀವಿ. ನಿಯರ್ಲಿ 75-80% ಆಗ್ತದೆ. ಅಲ್ಲಿ APL ಅಂದರೆ ಅರ್ಹರಲ್ಲದವರು ಜಾಸ್ತಿ ಇದ್ದಾರೆ ಅಂತ ಭಾವನೆ ಬಂದಿದೆ. ಪರಿಷ್ಕರಣೆ ಮಾಡಿದರೆ ಇನ್ಕಮ್ ಟ್ಯಾಕ್ಸ್ ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ಇನ್ಕಮ್ ಟ್ಯಾಕ್ಸ್ ಇರೋರಿಗೆ ಅಥವಾ 4 ವೀಲರ್ಸ್ ಕಾಲಿರೋರಿಗೆ ಇಂಥವ್ರಿಗೆ ಕೊಡೋ ವಿಷಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಕೊಡಕೂಡ್ದು ಅನ್ನೋದು ಗೈಡ್ಲೈನ್ಸ್ ಮಾಡಿದ್ದೀವಿ. ಇದೆಲ್ಲ ಹಿಂದಿನ ಸರ್ಕಾರ ಇದ್ದಾಗ ಮಾಡಿದ್ವಿ. ಆದ್ದರಿಂದ ಅಂಥವರಿದ್ದರೆ ಅವ್ರನ್ನ APLಗೆ ಹಾಕ್ತೀವಿ, ಬಿಟ್ಟರೆ ಅವ್ರನ್ನೇನು ತೆಗೆದಾಕೋದಿಲ್ಲ. ಆ ಪರಿಷ್ಕರಣೆ ಮಾಡುವಾಗ ಯಾವುದೇ 45, 50, 60, 50ಕ್ಕೆ ಜಾಸ್ತಿ ತಮಿಳುನಾಡು ಇಲ್ಲ, ಆಂಧ್ರ ಪ್ರದೇಶ ಇಲ್ಲ. ನಮ್ಮಲ್ಲಿ 75ರಿಂದ 80 ಇದೆ. ಅದರಿಂದ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಯಾರು ಅರ್ಹರಿದ್ದಾರೆ BPLಗೆ ಅವ್ರಿಗೆ ಕೊಡ್ತೀವಿ. ಯಾರು ಅರ್ಹರಲ್ಲ ಅವ್ರನ್ನ APLಲ್ಲಿ ಇಡ್ತೀವಿ. APL ಕೂಡ ರದ್ದು ಮಾಡೋದಿಲ್ಲ. ಅವ್ರು ಹೇಳ್ತಾ ಇರೋದು ಹಣದ ತೊಂದರೆ ಇಲ್ಲ, ಹಣದ ಕೊರತೆ ಆಗ್ತಾ ಇದೆ. ಅದಕ್ಕೆ ನಮ್ಮ ಹತ್ರ ಅದಕ್ಕಾಗಿ 8,000 ಕೊಟ್ಟಿದ್ದೀವಿ. 650 ಕೋಟಿನೇ ಖರ್ಚಾಗ್ತದೆ. 8,000 ಕೋಟಿ ನಮ್ಮ ಹತ್ರ ಹಣ ಇದೆ. ಅದಕ್ಕಾಗಿ 650ರಿಂದ 700 ಕೋಟಿಗೆ ಒಂದು ತಿಂಗಳು ಕೂಡ ಹೋಗ್ತಾ ಇಲ್ಲ. ಇನ್ನೂ 1,000 ಕೋಟಿ ಉಳಿತಾ ಇದೆ. ಕೊಡೋದಕ್ಕೆ ಯಾವ ಥರದ ತೊಂದರೆ ಇಲ್ಲ, ಹಣದ ಕೊರತೆ ಇಲ್ಲ. ಅವ್ರಿಗೆ ಮನವರಿಕೆ ಮಾಡ್ತೀನಿ. ಅವ್ರು ನನಗೆ ಕೇಳಿದರೆ ಹೇಳ್ತೀನಿ. ಈ ಜಮೀರ್ ಅಹಮದ್ ಅವ್ರದ್ದು ಕಾಲ ಏನು ಹೇಳಿಕೆ ಇತ್ತು, ಅದ್ರ ಬಗ್ಗೆ ಬಹಳ ವಿರೋಧ ವ್ಯಕ್ತ. ಈಗ ಎಲೆಕ್ಷನ್ ಮುಗಿದಿದೆ, ಆ ಪ್ರಶ್ನೆ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಉಪಾಧ್ಯಕ್ಷರು ನಿಮ್ಮ ಹುಸೇನ್ ಅವರು ಕೂಡ ಹೈಕಮಾಂಡ್ಗೆ ಲೆಟರ್ ಬರ್ತಿದ್ದಾರೆ ಅವ್ರ ಬಗ್ಗೆ ವಿರುದ್ಧ. ನಾನು ಎಲೆಕ್ಷನ್ ಮುಗಿದಿದೆ, ನಾನು ಅದ್ರ ಬಗ್ಗೆ ಮಾತಾಡೋಲ್ಲ. ಥ್ಯಾಂಕ್ ಯು ವೆರಿ ಮಚ್.